ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಆದಷ್ಟು ಜಾಬ್ ಅಪ್ಡೇಟ್ಸ್ ನ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿಜಯಪುರದಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ, ವಿಜಯಪುರದಲ್ಲಿ ಕರೆದಿದ್ದಾರೆ ಡಿಗ್ರಿ ಮತ್ತು 10th ಪೋಸ್ಟ್ ಆಗಿರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಸೊ ತಾಲೂಕು ಲೀಗಲ್ ಸರ್ವಿಸ್ ಕಮಿಟಿ TLSC ವಿಜಯಪುರ. ಓಕೆನಾ, ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಟೈಪಿಸ್ಟ್ ಅಂಡ್ ದಲಾಯತ್. ಓಕೆನಾ, ಸೊ 10th ಪಾಸ್ ಮತ್ತೆ ಡಿಗ್ರಿ ಆಗಿರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇದು ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಜುಲೈ 10ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ವಿಜಯಪುರ ಡಿಸ್ಟಿಕ್ ಇದರಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಯಾವ ರೀತಿ ಅಪ್ಲೈ ಮಾಡೋದು, ಏನಿದು ಪೋಸ್ಟ್, ಮತ್ತೆ ಯಾವ ರೀತಿ ಸ್ಯಾಲರಿ ಇರುತ್ತೆ, ಮತ್ತೆ ಏನ್ ಸೆಲೆಕ್ಷನ್ ಪ್ರೋಸೆಸ್, ಕಂಪ್ಲೀಟ್ ಡೀಟೇಲ್ಸ್ ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಗೆ. ಓಕೆನಾ, ಸೊ ಇನ್ನು ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಲಾಸ್ಟ್ ಡೇಟ್ ಬಂದು ನಿಮಗೆ 10/7/2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಓಕೆನಾ, ಸೊ ಅಪ್ಲಿಕೇಶನ್ ಫೀಸ್ ಬಂದು ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಡಿಗ್ರಿ ಆಗಿರ್ಬೇಕಾಗಿರುತ್ತೆ, ಮತ್ತೆ ಟೈಪಿಂಗ್ ಸ್ಕಿಲ್ ಬೇಕಾಗಿರುತ್ತೆ ಸ್ನೇಹಿತರೆ, ಕನ್ನಡ ಮತ್ತು ಇಂಗ್ಲಿಷ್. ಓಕೆನಾ, ಸೊ ಕನ್ನಡದ ಟೈಪಿಂಗ್ ಪ್ರೊವಿಜನ್ಸಿ ಅಥವಾ ಇಂಗ್ಲಿಷ್ ಟೈಪಿಂಗ್ ಪ್ರೊವಿಜನ್ಸಿ. ಓಕೆನಾ, ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಎನಿ ಡಿಗ್ರಿ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ದಲಾಯತ್ಗೆ 10th ಪಾಸ್ ಆಗಿದ್ರು ಕೂಡ ಸಾಕು ಸ್ನೇಹಿತರೆ ದಲಾಯತ್ ಪೋಸ್ಟ್ ಗೆ. ಸೊ ಏಜ್ ಲಿಮಿಟ್ ನೋಡೋದಾದ್ರೆ 18ರಿಂದ 35 ಏಜ್ ಲಿಮಿಟ್ ಇದೆ. ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಸ್ನೇಹಿತರೆ, SC ST OBC PH ಕ್ಯಾಂಡಿಡೇಟ್ಸ್ಗೆ. ಓಕೆನಾ, ಸೊ ಇನ್ನು ಇದಕ್ಕೆ ಸ್ಯಾಲರಿ ಏನು ಅಂತ ಹೇಳೋದಾದ್ರೆ ಬೇಸಿಕ್ ಸ್ಯಾಲರಿ ಬಂದು ನೋಡಿ, ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಟೈಪಿಸ್ಟ್ ಗೆ 18,548 ರೂಪಾಯಿ ಇದೆ. ದಲಾಯತಿಗೆ 16,164 ಪೋಸ್ಟ್ ಇದೆ, ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ, ಸೊ ಇದಾದ ನಂತರ ನೀವು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ, ಅಥವಾ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು, ಸರ್ಟಿಫಿಕೇಟ್ಸ್ ಗಳನ್ನ ಸೆಲ್ಫ್ ಅಟೆಸ್ಟ್ ಮಾಡ್ಕೊಂಡು ಇಟ್ಕೋಬೇಕಾಗಿರುತ್ತೆ. ಮತ್ತೆ ಏಜ್ ಪ್ರೂಫ್, ID ಪ್ರೂಫ್ ಇಟ್ಕೋಬೇಕು, ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ ಸ್ನೇಹಿತರೆ. ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಅಪ್ಲಿಕೇಶನ್ ಲಿಂಕ್ ನ ಡೀಟೇಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ, ಅದನ್ನ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಡೌನ್ಲೋಡ್ ನೋಟಿಫಿಕೇಶನ್ PDF ಅಂತ ಏನಿದೆ, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ನೋಡಿ. ತಾಲೂಕು ಕಾನೂನು ಸೇವಾ ಸಮಿತಿ ಬಸವನ ಬಾಗೇವಾಡಿ, ಅಧಿಸೂಚನೆ ಸಂಖ್ಯೆ 1/25. ಸೊ 24/6/2025 ಬಿಟ್ಟಿರೋದು. ಇದು ಲಾಸ್ಟ್ ಡೇಟ್ ಬಂದು 10/7/2025 6 ಗಂಟೆ ಒಳಗಡೆ ಕಳಿಸ್ಬೇಕಾಗುತ್ತೆ. ಓಕೆನಾ, ಸೊ ಈ ಒಂದು ಬೆರಳಚ್ಚುಗಾರರು ಮತ್ತೆ ದಲಾಯತ್ ಹುದ್ದೆಗೆ ಕರೆದಿರುವಂತದ್ದು. ಓಕೆನಾ, ಸೊ ಸಂಪೂರ್ಣ ಮಾಹಿತಿನ ಈ ಒಂದು ಇದ್ರಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಅರ್ಜಿ ನಮೂನೆ ಇದೇನಿದೆ, ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ನೀವು ಫಿಲ್ ಮಾಡ್ಬಿಟ್ಟು ಕೊಡ್ಬೇಕಾಗಿರುತ್ತೆ ಸರ್. ಸೊ ಫಿಲ್ ಮಾಡಿ ಎಲ್ಲಿ ಕೊಡ್ಬೇಕು ಅಂತ ಹೇಳೋದಾದ್ರೆ, ಸೊ ಫಿಲ್ ಮಾಡಿ ನೀವು ಡೈರೆಕ್ಟ್ ಆಗಿ ಅರ್ಜಿ ಸಲ್ಲಿಸುವ ವಿಳಾಸ ಅಂತ ಏನಿದೆ ಇಲ್ಲಿ, ಈ ಒಂದು ವಿಳಾಸಕ್ಕೆ ನೀವು ಕಳಿಸ್ಬೇಕಾಗಿರುತ್ತೆ. ರಿಜಿಸ್ಟ್ರೇಷನ್ ಪೋಸ್ಟ್ ಮಾಡಿ ಕಳಿಸ್ಬೇಕಾಗಿರುತ್ತೆ. ಓಕೆನಾ, ಸದಸ್ಯ ಕಾರ್ಯದರ್ಶಿಗಳು, ತಾಲೂಕು ಕಾನೂನು ಸೇವಾ ಸಮಿತಿ, ತಾಲೂಕು ನ್ಯಾಯಾಲಯಗಳ ಸಂಕೀರ್ಣ, ವಿಜಯಪುರ ರಸ್ತೆ, ಬಸವನ ಬಾಗೇವಾಡಿ. ಓಕೆನಾ, ಸೊ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗಿರುತ್ತೆ. ಸೊ ಇಲ್ಲಿ ನಿಮ್ಮ ಫೋಟೋ ಅಂಟಿಸ್ಬೇಕು, ಮತ್ತೆ ನಿಮ್ಮ ಹೆಸರು, ತಂದೆ ಹೆಸರು ಅಥವಾ ಗಂಡನ ಹೆಸರು, ವಿಳಾಸ ಮತ್ತು ಮೊಬೈಲ್ ನಂಬರು, ಜನ್ಮ ದಿನಾಂಕ ಮತ್ತು ವಯಸ್ಸು, ಪುರುಷರ ಸ್ತ್ರೀ ಮಹಿಳೆಯರ ಅಂತ ಹೇಳ್ಬಿಟ್ಟು, ಮತ್ತೆ ಶೈಕ್ಷಣಿಕ ವಿದ್ಯಾರ್ಥಿ, ಯಾವ ಜಾತಿ, ಮತ್ತೆ ದಾಖಲಾತಿಗಳು ಏನೇನು ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಬರೆದು ಇಲ್ಲಿ ನಿಮ್ಮ ಸಿಗ್ನೇಚರ್ ಹಾಕಿ, ಸ್ಥಳ ಮತ್ತು ದಿನಾಂಕನ ಹಾಕಿ ನೀವು ಕಳಿಸ್ಬೇಕಾಗಿರುತ್ತೆ. ಓಕೆನಾ, ಸೊ ಇದಿಷ್ಟು ಆದ ನಂತರ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ಹಾಗೆ IBPS PO ಮತ್ತೆ ಹುಣಸಂಗಿ ತಾಲೂಕಿನ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಕೂಡ ಕರೆದಿದ್ದಾರೆ. ಮತ್ತೆ DRDO ಕನ್ಸಲ್ಟೆಂಟ್ ಪೋಸ್ಟ್ ಕೂಡ ಕರೆದಿದ್ದಾರೆ. SSC MTS ಹವಲ್ದಾರ್ ಪೋಸ್ಟ್ ಕರೆದಿದ್ದಾರೆ. ಸೊ ಇದು ಹಲವಾರು ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಪೋಸ್ಟ್ ಗಳನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಸೊ ಇನ್ನಷ್ಟು ನಿಮ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.